ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಮಾನ ಅಪಘಾತ ದುರಂತ ಸಂಭವಿಸಿ 2 ದಿನಗಳು ಕಳೆದಿರುವಂತಹದ್ದು. 2 ದಿನಗಳ ಬಳಿಕ ವಿಮಾನ ಪತನ ಆದಂತಹ ಸ್ಥಳ ಹೇಗಿದೆ ಹಾಗೂ ಆ ಮೆಗಾನಿ ನಗರದ ಪ್ರದೇಶ ಹೇಗಿದೆ ಅನ್ನುವಂತ ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾನೀಗ ಅಹಮದಾಬಾದ್ನ ಮೆಗಾನಿ ನಗರದಲ್ಲಿದ್ದೇನೆ. ಮೆಗಾನಿ ನಗರ ಈ ನಾನು ನಿಂತಿರ್ತಕ್ಕಂತಹ ಜಾಗದಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹ ದೃಶ್ಯವನ್ನ ನೋಡಬಹುದು. TV9 ಈ ಒಂದು ಪ್ರಯತ್ನವನ್ನ ಮಾಡ್ತಿದೆ. ತುಂಬಾ ಹತ್ತಿರದಲ್ಲಿ ಬಂದು ಈ ಒಂದು ವಿಮಾನ ಪತನ ಆಗಿರತಕ್ಕಂತಹ ದೃಶ್ಯವನ್ನ ತೋರಿಸುವಂತಹ ಪ್ರಯತ್ನ ನೋಡ್ತಾ ಇರಬಹುದು. ಈಗಲೂ ಕೂಡ ವಿಮಾನದ ಬಾಲ ಹಾಗೆ ಕಾಣ್ತಾ ಇದೆ, ರೆಕ್ಕೆ ಕೂಡ ಕಾಣ್ತಾ ಇರುವಂತಹದ್ದು. ಆ ಹಾಸ್ಟೆಲ್ ಮೇಲೆ ಯಾವ ರೀತಿಯಾಗಿ ಅಪ್ಪಳಿಸಿತ್ತು ವಿಮಾನ ಅನ್ನುವಂತಹದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ಮತ್ತೆ ಕಟ್ಟಡ ಹೇಗೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಆ ಕಟ್ಟಡದ ಮುಂಭಾಗದಲ್ಲಿರ್ತಕ್ಕಂತಹ ಮರಗಳು ಒಂದು ರೀತಿಯಾಗಿ ಅಸ್ಥಿ ಪಂಜರದ ರೀತಿ ಕಾಣ್ತಾ ಇರುವಂತಹದ್ದು. ಬಹುತೇಕ ಮರಗಳು ಸುತ್ತಮುತ್ತ ಸುಟ್ಟು ಹೋಗಿರುವಂತಹದ್ದು. ಆ ಕಟ್ಟಡದ ಮುಂದಿರ್ತಕ್ಕಂತಹ ಕಟ್ಟಡಗಳು ನೋಡಬಹುದು, ಸಂಪೂರ್ಣವಾಗಿ ಕಟ್ಟಡಗಳು ಮಸಿಗಟ್ಟಿ ಹೋಗಿವೆ, ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹದ್ದು ಕಟ್ಟಡಗಳು. ಮತ್ತೆ ವಿಮಾನ ಅಪ್ಪಳಿಸಿದಂತಹ ರೀತಿ ಹೇಗಿತ್ತು ಮತ್ತೆ ಆ ದೃಶ್ಯ ಯಾವ ರೀತಿ ಇತ್ತು ಅನ್ನುವಂತಹದ್ದು ಇದರಿಂದ ಗೊತ್ತಾಗುತ್ತೆ. ಆ ಒಂದು ಮಧ್ಯಾಹ್ನದ 1:39 ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಊಟ ಮಾಡ್ತಾ ಇದ್ರು. ಪಕ್ಕದಲ್ಲೇ ಇದ್ದಂತಹ ಏರ್ಪೋರ್ಟ್ ನಿಂದ ವಿಮಾನ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿ 1 ನಿಮಿಷಕ್ಕೆ ಈ ಒಂದು ಕಟ್ಟಡದ ಮೇಲೆ ಪತನ ಆಗುತ್ತೆ. ವಿತಿನ್ 58 ಸೆಕೆಂಡ್ ನಲ್ಲಿ ಒಂದು ವಿಮಾನ ಪತನ ಆಗುವಂತಹದ್ದು. ಆ ಪತನ ಆದಂತಹ ದೃಶ್ಯ ಹೇಗಿತ್ತು ಮತ್ತೆ ಆ ಕಟ್ಟಡದ ಅವಶೇಷಗಳು ಯಾವ ರೀತಿ ಆಗಿದೆ ಮತ್ತೆ ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ನೋಡಬಹುದು. ಮತ್ತೆ ಈ ಕಟ್ಟಡದ ಸುತ್ತಮುತ್ತ ಇರ್ತಕ್ಕಂತಹ ಪ್ರದೇಶ ಏನಿದೆ ಇದು BJ ಹಾಸ್ಪಿಟಲ್ಗೆ ಸೇರಿದಂತಹ ಒಂದು ಪ್ರದೇಶ. ಇಲ್ಲಿ ಒಂದ್ ಕಡೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಉಳ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಜಾಗ, ಆ ಕಟ್ಟಡದ ಮೇಲೆ ವಿಮಾನ ಪತನ ಆಗಿದೆ. ಇನ್ನೊಂದ್ ಕಡೆ ಡಾಕ್ಟರ್ಗಳು ವಾಸ್ತವ್ಯ ಹೂಡ್ಲಿಕ್ಕೆ ಕಟ್ಟಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್, ಮತ್ತೆ ಅದ್ರ ಜೊತೆಗೆ ಸಿಬ್ಬಂದಿಗಳು ಇರ್ಲಿಕ್ಕೆ ಕಟ್ಟಿರ್ತಕ್ಕಂತಹ ಒಂದು ಅಪಾರ್ಟ್ಮೆಂಟ್. ಹೀಗೆ ಸುತ್ತಮುತ್ತ ಮರಗಳು, ಅಲ್ಲಲ್ಲಿ ಒಂದು ಕಟ್ಟಡಗಳು, ಜೊತೆಗೆ ಅದರ ಮಧ್ಯೆ ಇರ್ತಕ್ಕಂಥ ಒಂದು ಹಾಸ್ಟೆಲ್. ಈ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರ್ತಕ್ಕಂಥದ್ದು ದೃಶ್ಯ ಹೇಗಿತ್ತು ಅನ್ನುವಂಥದ್ದು ನೋಡಬಹುದು. ಇಲ್ಲಿ ನಾನೀಗ ನಿಂತಿರ್ತಕ್ಕಂತಹ ಜಾಗ ಏನಿದೆ ಇದು ಜನವಸತಿ ಪ್ರದೇಶ. ಅಂದ್ರೆ ಇಲ್ಲೊಂದು 500ರಿಂದ 600 ಜನರು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅದರ ಮುಂದೆ ಇರ್ತಕ್ಕಂಥದ್ದೇ ಈ ಒಂದು BJ ಮೆಡಿಕಲ್ ಹಾಸ್ಟೆಲ್ ನ ಒಂದು ಕಟ್ಟಡ. ಒಂದು 5 ಕಟ್ಟಡಗಳಿದ್ದು ಆ ಕಟ್ಟಡದ ಮೇಲೆ ನೇರವಾಗಿ ವಿಮಾನ ಪತನ ಆಗಿರ್ತಕ್ಕಂತಹ ದೃಶ್ಯವನ್ನ ನೋಡ್ತಾ ಇರಬಹುದು. ಸದ್ಯಕ್ಕೀಗ DGCA ಅಧಿಕಾರಿಗಳು ಆಗಮಿಸಿದ್ದಾರೆ. ವಿಮಾನದ ಅವಶೇಷಗಳನ್ನ ಅವಲೋಕನವನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ವಿಮಾನದ ಬಾಲವನ್ನ ಅದೇನು ಈಗ ಕಟ್ಟಡದ ಮೇಲೆ ಬಿದ್ದಿದೆ ನಮಗೀಗೇನು ಕಾಣಿಸ್ತಿದೆ ಆ ಒಂದು ಪ್ರದೇಶದಲ್ಲಿಯೇ DGCA ಅಧಿಕಾರಿಗಳು ಸುತ್ತುವರೆದಿದ್ರು, ಅದನ್ನ ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಿದ್ರು. ಮತ್ತೆ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನ ಪತನ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂತಹದ್ದು ಈ ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ. FDR ಇರುತ್ತೆ, ಫ್ಲೈಟ್ ಡಾಟಾ ರೆಕಾರ್ಡರ್ ಅದರಲ್ಲಿರುತ್ತೆ. ಮತ್ತೆ ಕಾಕ್ಪಿಟ್ ನಲ್ಲಿ ಪೈಲಟ್ ಹಾಗೂ ಸಹ ಪೈಲಟ್ ಕೊನೆಯ ಬಾರಿಗೆ ಯಾವ ರೀತಿಯಾಗಿ ಸಂಭಾಷಣೆಯನ್ನ ಮಾಡಿದ್ರು, ಏನಾಗಿತ್ತು ಅವರ ಸಂಭಾಷಣೆ, ಇಂಜಿನ್ ಅಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ, ಪೈಲಟ್ ಏನಾದ್ರು ಎಡವಟ್ಟೇನಾದ್ರು ಮಾಡಿದ್ರ ಅಥವಾ ಹಕ್ಕಿ ಏನಾದ್ರು ಬಂದು ಡಿಕ್ಕಿ ಹೊಡಿತಾ, ಹೀಗೆ ನಾನಾ ವಿಚಾರವಾಗಿ ತನಿಖೆ ನಡಿಬೇಕಾಗುತ್ತೆ. ನಿಜಕ್ಕೂ ಸಮಸ್ಯೆ ಏನಾಯ್ತು ಅನ್ನುವಂತಹದ್ದು ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ. ಈಗ ಬ್ಲಾಕ್ ಬಾಕ್ಸ್ ಸಿಕ್ಕಿರುವಂತಹದ್ದು, ಬ್ಲಾಕ್ ಬಾಕ್ಸ್ ಅನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಕನಿಷ್ಠ 30 ದಿವಸಗಳು ಆಗುತ್ತೆ ಅನ್ನುವಂತಹದನ್ನ ಹೇಳಲಾಗ್ತಿದೆ. ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳ ಮೂಲಕ ತನಿಖೆ ನಡೆಯುತ್ತೆ. ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಏನಿದೆ ಇದು ಒಂದು 13 ಮಾನದಂಡಗಳನ್ನ ಮಾಡಿಕೊಂಡಿದೆ. ಯಾವುದೇ ದುರಂತ ಆದ್ರೂ ಕೂಡ ಆ ದುರಂತಕ್ಕೆ 13 ಮಾನದಂಡಗಳನ್ನ ಅನ್ವಯಿಸಿ ಈ ಒಂದು ತನಿಖೆಯನ್ನ ಮಾಡಲಾಗುತ್ತೆ. ಜೊತೆಗೆ ಬೋಯಿಂಗ್ ಸಂಸ್ಥೆ ಕೂಡ ತನಿಖೆಯನ್ನ ಮಾಡುತ್ತೆ. ಮತ್ತೆ ಇಂಜಿನ್ ಅನ್ನು ಕೊಟ್ಟಂತಹ ಸಂಸ್ಥೆ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ DGCA ಅಪಘಾತ ಬ್ಯೂರೋದ ಅಧಿಕಾರಿಗಳಿಗಾಗಲೇ ಸ್ಥಳಕ್ಕೆ ಆಗಮಿಸಿರುವಂತಹದನ್ನು ನೋಡಬಹುದು. ಆ ಅಧಿಕಾರಿಗಳು ಕೂಡ ಈಗ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ವಿಮಾನದ ಬಾಲ ಏನು ಅಷ್ಟು ಬೆಂಕಿಗೆ ಆಹುತಿ ಆಗಿಲ್ಲ, ಆದ್ರೆ ಇನ್ನುಳಿದಂತಹ ಮುಂಭಾಗ ಏನಿದೆ, ವಿಮಾನದ ಮಧ್ಯಭಾಗ ಆಗಿರಬಹುದು ಅಥವಾ ಮುಂಭಾಗ ಆಗಿರಬಹುದು, ಸಂಪೂರ್ಣವಾಗಿ ಈಗ ನಜ್ಜುಗುಜ್ಜಾಗಿದೆ, ಸುಟ್ಟು ಹೋಗಿದೆ. ವಿಮಾನದ ಬಾಲ ಮಾತ್ರ ಕಾಣ್ತಿದೆ, ಉಳಿದಂತಹ ಇನ್ಯಾವುದೇ ವಿಮಾನದ ಭಾಗಗಳು ಕೂಡ ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಸುಟ್ಟು ಹೋಗಿರೋದನ್ನ ನಾವು ಗಮನಿಸಬಹುದು.